ಟ್ಯೂಷನ್ ಫೀಸ್ ಕಟ್ಟಿಲ್ಲ ಅಂದ್ರೆ ಬರಬೇಡ ಅಂತ ಹೇಳಿದಾರಮ್ಮ. ಅಲ್ಲಪ್ಪ ದುಡಿಯೋ ಮಗನೇ ಮನೆ ಮಕ್ಕೊಂಡ್ರೆ ಹೆಂಗಪ್ಪ? ನೋಡಮ್ಮ, ಇನ್ನೊಂದ್ಸಲ ಕೆಲ್ಸಕ್ಕೆ ಹೋಗಂದ್ರೆ ನಾ ಮನೆ ಬಿಟ್ಟ ಹೋಗ್ತೀನಿ ನೋಡು. ಯಾಕ ಮಗ ಏನಾಯ್ತು? ಮನೇಲೆಲ್ಲ ಜಗಳಾಡ್ತಿದ್ಯಲ್ಲೋ? ಏನ್ ಮಾಡ್ಲಿ ಮಗ, ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡ್ತೀನಿ, ಆದ್ರೆ ಮನ್ಸೇ ಬರಲ್ಲ. ಜೀವನನೇ ಸಾಕಾಗ್ಯದ. ಅದ್ ಯಾರು ಮಾಟ ಮಂತ್ರ ಮಾಡ್ಸಾರಂತ ನನಗಂತೂ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಯಾಕೋ ಯೋಚನೆ ಮಾಡ್ಕಂತ್ಯಾ? ನಿನ್ಗೆ ಎಷ್ಟೇ ಮಾಟ ಮಂತ್ರ ಮಾಡಿಸ್ಲಿ ಏನೂ ಆಗಲ್ಲ. ಅಷ್ಟೇ ಅಲ್ಲ, ನಿನ್ಗೆ ಎಷ್ಟೇ ಕಷ್ಟ ನೋವು ಇದ್ರೂ ಕೂಡ ಇದಕ್ಕೆಲ್ಲ ಪರಿಹಾರ ಕೊಡಿಸ್ತೀನಿ. ಬಾ, ನೀನ್ ನನ್ನ ಜೊತೆ ಹೋಗೋಣ. ನೀವು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದ್ಮೇಲೆ ನಿಮ್ಮ ಜೀವನದಲ್ಲಿ ಏನೇನ್ ಪರಿಹಾರ ಸಿಕ್ಕಿದೆ ಅಕ್ಕ? ನನಗೆ ಅಮೌಂಟ್ ಅಲ್ಲಿ ಸ್ವಲ್ಪ ಕೊಡಬೇಕಾಗಿತ್ತು. ಒಂದು 7 ವಾರ ಏನೋ ಬಂದು ಕಟ್ಬಿಟ್ಟು ಹೋಗಿದ್ದೆ. ಅದರಲ್ಲಿ 20% ಬಂದಿದೆ ಅಮೌಂಟ್. ನಮ್ಗಿನ್ನೂ ಮಕ್ಕಳಾಗಿಲ್ಲ ಅಂತ ತೊಟ್ಲು ಕೂಡ ಸಹ ಕಟ್ಟಿದ್ದೀವಿ. ಮಕ್ಕಳಾಗಿಲ್ಲ ಅಂತ ನೀವು ತೊಟ್ಲು ಮತ್ತೆ ಕಾಯಿ ಕಟ್ಟಕಂತ ಬಂದಿದ್ದೀರಾ. ಇಲ್ಲಿ ಕಾಯಿ ಕಟ್ಟೋದ್ರಿಂದ ನಿಮ್ಗೆ ಏನಾದ್ರು ಯೂಸ್ ಆಗಿದೆ? ಆಗಿದೆ 2ನೇ ವಾರದಲ್ಲೇ ನಮ್ಗೆ ಆಗಿದೆ. ನಮ್ಗೆ ಅನುಭವ ಆಯ್ತು, ತಾಯಿದು ಮಹಿಮೆ ಏನಂತ ನಮ್ಗೆ ಗೊತ್ತಾಯ್ತು. ಹೌದು ನಿಜ. ನೀವೇನಾದ್ರೂ 9 ವಾರ ಇಲ್ಲಿ ಬಂದು ಕಾಯಿ ಕಟ್ಟಿದ್ರೆ ನಿಮ್ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ನೋಡಿ. ಅಷ್ಟೇ ಅಲ್ಲ, ನಿಮ್ ಮೇಲೆ ಎಷ್ಟೋ ಜನರ ಕೆಟ್ಟ ಕಣ್ಣು ಬಿದ್ದಿರುತ್ತೆ. ಅದಕ್ಕಂತಾನೆ ಇಲ್ಲಿ ತಡೆ ಹೊಡೆದು ಆ ಸಮಸ್ಯೆಗೆಲ್ಲ ಪರಿಹಾರ ಮಾಡ್ಕೊಡ್ತಾರೆ ನೋಡ್ರಿ. ಅಷ್ಟೇ ಅಲ್ಲ, ಅಲ್ಲಿ ಬರಂತ ಪ್ರತಿಯೊಬ್ಬ ಭಕ್ತರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ನೋಡ್ರಿ. ಹಾಗೆ ವಿಶ್ವದಲ್ಲಿ ಅತಿ ಎತ್ತರವಾದ 250 ಅಡಿ ಪ್ರತಂಗಿರಿ ದೇವಿಯ ವಿಗ್ರಹ ಕೂಡ ಕಟ್ಟಿಸ್ತಿದ್ದಾರೆ ನೋಡ್ರಿ. ಅಷ್ಟೇ ಅಲ್ಲ, ಕಾಟೇರಮ್ಮ ದೇವಸ್ಥಾನಕ್ಕೆ ಬರೋಂತ ಪ್ರತಿಯೊಬ್ಬ ಭಕ್ತರಿಗೂ BMTC ಬಸ್ ಕೂಡ ವ್ಯವಸ್ಥೆ ಇರುತ್ತೆ ನೋಡಿ. ಇನ್ಯಾಕ್ ವೇಟ್ ಮಾಡ್ತೀರಾ? ಅಡ್ರೆಸ್ ನಾನು ಕ್ಯಾಪ್ಚರ್ ಅಲ್ಲಿ ಹಾಕಿರ್ತೀನಿ. ಎಲ್ಲರೂ ಆ ತಾಯಿಯ ದರ್ಶನ ಪಡೆಯಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.